ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಜೊತೆಯಲ್ಲಿ ಬಿಟ್ ಕಾಯಿನ್ ಅವ್ಯವಹಾರ ಕೂಡ ನಡೆದಿರುವ ಶಂಕೆ. ರನ್ಯಾ ಸಹೋದರನ ಬಗ್ಗೆ ವಿಚಾರಿಸಿದಾಗ ಈ ಮಾಹಿತಿ ಹೊರಬಿದ್ದಿದೆ. ರನ್ಯಾ ಸಹೋದರ ವೃಷಭ್ ಹ್ಯಾಕರ್ ಶ್ರೀಕಿ ಆಪ್ತ ಸ್ನೇಹಿತರು ಅನ್ನೋ ಮಾಹಿತಿ. ಬಿಟ್ ಕಾಯಿನ್ ಕೇಸ್ನ ಪ್ರಮುಖ ಆರೋಪಿ ಶ್ರೀಕಿ. ಬಿಟ್ ಕಾಯಿನ್ ಕೇಸ್ನಲ್ಲಿ ವಿಚಾರಣೆಯನ್ನ ಎದುರಿಸಿದ್ದ ರನ್ಯಾ ಸಹೋದರ ರಿಷಬ್. ಸ್ಮಗ್ಲಿಂಗ್ ಕೇಸ್ನಲ್ಲೂ ಬಿಟ್ ಕಾಯಿನ್ ಅವ್ಯವಹಾರದ ಶಂಕೆ ವ್ಯಕ್ತವಾಗ್ತಾ ಇದೆ. ಬಿಟ್ ಕಾಯಿನ್ ವ್ಯವಹಾರದ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಇದೀಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಿದ್ರು, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ನೋಡಿ, ಜಸ್ಟ್ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅಂತ ಆರಂಭಿಕ ಹಂತದಲ್ಲಿ ಅನ್ನಿಸ್ತಾ ಇತ್ತು. ಇದಕ್ಕೀಗ ರಾಜಕೀಯ ನಂಟು ಸಿಗ್ತಾ ಇದೆ. ಜೊತೆಗೆ ಬಿಟ್ ಕಾಯಿನ್ ಅಂತಹ ದೊಡ್ಡ ಹಗರಣ ಹಿಂದೆ ಬಹಳ ದೊಡ್ಡ ಚರ್ಚೆ ಆಗಿತ್ತು ಇದ್ರ ಬಗ್ಗೆ ರಾಜ್ಯದಲ್ಲಿ. ಇದೀಗ ಇದು ಕೂಡ ತಳಕು ಹಾಕೊಳ್ತಾ ಇದೆ. ಖಂಡಿತ ಸ್ಮಿತಾ, ಯಾಕಂತಂದ್ರೆ ಸಾಮಾನ್ಯವಾಗಿ ದೇಶದಿಂದ ಇನ್ನೊಂದು ದೇಶಕ್ಕೆ ಹಣಕಾಸು ವಹಿವಾಟು ಆಗಬೇಕಾದ್ರೆ ಸಾಮಾನ್ಯವಾಗಿ ಒಂದು ಹವಾಲಾ ಮುಖಾಂತರ ನಡೆಸ್ತಾರೆ. ತೆರಿಗೆಯನ್ನ ಮತ್ತೆ ದಾಖಲೆಗಳೇ ಇಲ್ಲದೆ ಮಾಡುವಂತ ವ್ಯವಹಾರಗಳಿಗೆ ಹವಾಲಾ ರೂಟ್ ಅನ್ನ ಬಳಸುವಂತದ್ದು. ಇಲ್ಲ ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ವ್ಯವಹಾರವನ್ನ ನಡೆಸುವಂತ ಪ್ರಕ್ರಿಯೆಗಳು ಆಗುವಂತದ್ದು ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ. ಇಲ್ಲೂ ಸಹ ಇಡಿ ಅಧಿಕಾರಿಗಳು ಮತ್ತೆ ಡಿಆರ್ಐಗೆ ಇರ್ತಕ್ಕಂಥ ದೊಡ್ಡ ಸಂಶಯ ಅಂತಂದ್ರೆ ಅದೇ ಯಾವ ರೀತಿ ದುಬೈನಲ್ಲಿ ಏನು ರನ್ಯಾ 14 ಕೆಜಿ ಚಿನ್ನವನ್ನ ತೆಗೆದುಕೊಂಡು ಬಂದ್ಲು. ಅದಕ್ಕೆ ಸುಮಾರು ದುಬೈನಲ್ಲಿ ಕೊಡಬೇಕಂದ್ರೂ ಇಂಡಿಯನ್ ರುಪಿಯಲ್ಲಿ ಸುಮಾರು 11 ಕೋಟಿಗೂ ಅಧಿಕ ಹಣವನ್ನ ಕೊಡಬೇಕು. ಆದ್ರೆ ಇವರು ಯಾವುದೇ ಬ್ಯಾಂಕ್ ಮುಖಾಂತರ ವಹಿವಾಟು ನಡೆಸಿರೋದಾಗ್ಲಿ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಒಂದು ಹವಾಲಾ ಮುಖಾಂತರ ನಡೆಸಿರಬೇಕು, ಇಲ್ಲ ಕ್ರಿಪ್ಟೋ ಕರೆನ್ಸಿ. ಅದಕ್ಕೆ ಪೂರಕವಾಗಿ ಏನು ರನ್ಯಾರಾವ್ ಸಹೋದರ ಋಷಭ್ ಇದ್ದಾನೆ, ಈತನಿಗೂ ಈ ಹಿಂದೆ ಹ್ಯಾಕರ್ ಏನು ಕ್ರಿಪ್ಟೋ ಕರೆನ್ಸಿ ಸಂಬಂಧವಾಗಿ ಬಿಟ್ ಕಾಯಿನ್ ಗಳ ಸಂಬಂಧವಾಗಿ ಸಾಕಷ್ಟು ಚಾಲ್ತಿಯಲ್ಲಿದ್ದ ಹೆಸರು ಹ್ಯಾಕರ್ ಶ್ರೀಕೃಷ್ಣ. ಆತನ ಆಪ್ತ ಆಗಿದ್ದ ಶ್ರೀಕಿ ವಿಚಾರವಾಗಿ ಒಮ್ಮೆ ಪೊಲೀಸ್ ತನಿಖೆಯನ್ನು ಕೂಡ ಎದುರಿಸಿದ್ದ ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಈ ಒಂದು ಹವಾಲಾ ನೆಟ್ವರ್ಕ್ ಮುಖಾಂತರ ಹಣ ಸಂದಾಯ ಆಗಿದೆ ದುಬೈನಲ್ಲಿ ಅಥವಾ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಹಣವನ್ನ ಪೇ ಮಾಡಲಾಗಿದೆ, ಇದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಜೊತೆಯಲ್ಲಿ ಬಿಟ್ ಕಾಯಿನ್ ಅವ್ಯವಹಾರ ಕೂಡ ನಡೆದಿರುವ ಶಂಕೆ. ರನ್ಯಾ ಸಹೋದರನ ಬಗ್ಗೆ ವಿಚಾರಿಸಿದಾಗ ಈ ಮಾಹಿತಿ ಹೊರಬಿದ್ದಿದೆ. ರನ್ಯಾ ಸಹೋದರ ವೃಷಭ್ ಹ್ಯಾಕರ್ ಶ್ರೀಕಿ ಆಪ್ತ ಸ್ನೇಹಿತರು ಅನ್ನೋ ಮಾಹಿತಿ. ಬಿಟ್ ಕಾಯಿನ್ ಕೇಸ್ನ ಪ್ರಮುಖ ಆರೋಪಿ ಶ್ರೀಕಿ. ಬಿಟ್ ಕಾಯಿನ್ ಕೇಸ್ನಲ್ಲಿ ವಿಚಾರಣೆಯನ್ನ ಎದುರಿಸಿದ್ದ ರನ್ಯಾ ಸಹೋದರ ರಿಷಬ್. ಸ್ಮಗ್ಲಿಂಗ್ ಕೇಸ್ನಲ್ಲೂ ಬಿಟ್ ಕಾಯಿನ್ ಅವ್ಯವಹಾರದ ಶಂಕೆ ವ್ಯಕ್ತವಾಗ್ತಾ ಇದೆ. ಬಿಟ್ ಕಾಯಿನ್ ವ್ಯವಹಾರದ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಇದೀಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಿದ್ರು, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ನೋಡಿ, ಜಸ್ಟ್ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅಂತ ಆರಂಭಿಕ ಹಂತದಲ್ಲಿ ಅನ್ನಿಸ್ತಾ ಇತ್ತು. ಇದಕ್ಕೀಗ ರಾಜಕೀಯ ನಂಟು ಸಿಗ್ತಾ ಇದೆ. ಜೊತೆಗೆ ಬಿಟ್ ಕಾಯಿನ್ ಅಂತಹ ದೊಡ್ಡ ಹಗರಣ ಹಿಂದೆ ಬಹಳ ದೊಡ್ಡ ಚರ್ಚೆ ಆಗಿತ್ತು ಇದ್ರ ಬಗ್ಗೆ ರಾಜ್ಯದಲ್ಲಿ. ಇದೀಗ ಇದು ಕೂಡ ತಳಕು ಹಾಕೊಳ್ತಾ ಇದೆ. ಖಂಡಿತ ಸ್ಮಿತಾ, ಯಾಕಂತಂದ್ರೆ ಸಾಮಾನ್ಯವಾಗಿ ದೇಶದಿಂದ ಇನ್ನೊಂದು ದೇಶಕ್ಕೆ ಹಣಕಾಸು ವಹಿವಾಟು ಆಗಬೇಕಾದ್ರೆ ಸಾಮಾನ್ಯವಾಗಿ ಒಂದು ಹವಾಲಾ ಮುಖಾಂತರ ನಡೆಸ್ತಾರೆ. ತೆರಿಗೆಯನ್ನ ಮತ್ತೆ ದಾಖಲೆಗಳೇ ಇಲ್ಲದೆ ಮಾಡುವಂತ ವ್ಯವಹಾರಗಳಿಗೆ ಹವಾಲಾ ರೂಟ್ ಅನ್ನ ಬಳಸುವಂತದ್ದು. ಇಲ್ಲ ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ವ್ಯವಹಾರವನ್ನ ನಡೆಸುವಂತ ಪ್ರಕ್ರಿಯೆಗಳು ಆಗುವಂತದ್ದು ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ. ಇಲ್ಲೂ ಸಹ ಇಡಿ ಅಧಿಕಾರಿಗಳು ಮತ್ತೆ ಡಿಆರ್ಐಗೆ ಇರ್ತಕ್ಕಂಥ ದೊಡ್ಡ ಸಂಶಯ ಅಂತಂದ್ರೆ ಅದೇ ಯಾವ ರೀತಿ ದುಬೈನಲ್ಲಿ ಏನು ರನ್ಯಾ 14 ಕೆಜಿ ಚಿನ್ನವನ್ನ ತೆಗೆದುಕೊಂಡು ಬಂದ್ಲು. ಅದಕ್ಕೆ ಸುಮಾರು ದುಬೈನಲ್ಲಿ ಕೊಡಬೇಕಂದ್ರೂ ಇಂಡಿಯನ್ ರುಪಿಯಲ್ಲಿ ಸುಮಾರು 11 ಕೋಟಿಗೂ ಅಧಿಕ ಹಣವನ್ನ ಕೊಡಬೇಕು. ಆದ್ರೆ ಇವರು ಯಾವುದೇ ಬ್ಯಾಂಕ್ ಮುಖಾಂತರ ವಹಿವಾಟು ನಡೆಸಿರೋದಾಗ್ಲಿ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಒಂದು ಹವಾಲಾ ಮುಖಾಂತರ ನಡೆಸಿರಬೇಕು, ಇಲ್ಲ ಕ್ರಿಪ್ಟೋ ಕರೆನ್ಸಿ. ಅದಕ್ಕೆ ಪೂರಕವಾಗಿ ಏನು ರನ್ಯಾರಾವ್ ಸಹೋದರ ಋಷಭ್ ಇದ್ದಾನೆ, ಈತನಿಗೂ ಈ ಹಿಂದೆ ಹ್ಯಾಕರ್ ಏನು ಕ್ರಿಪ್ಟೋ ಕರೆನ್ಸಿ ಸಂಬಂಧವಾಗಿ ಬಿಟ್ ಕಾಯಿನ್ ಗಳ ಸಂಬಂಧವಾಗಿ ಸಾಕಷ್ಟು ಚಾಲ್ತಿಯಲ್ಲಿದ್ದ ಹೆಸರು ಹ್ಯಾಕರ್ ಶ್ರೀಕೃಷ್ಣ. ಆತನ ಆಪ್ತ ಆಗಿದ್ದ ಶ್ರೀಕಿ ವಿಚಾರವಾಗಿ ಒಮ್ಮೆ ಪೊಲೀಸ್ ತನಿಖೆಯನ್ನು ಕೂಡ ಎದುರಿಸಿದ್ದ ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಈ ಒಂದು ಹವಾಲಾ ನೆಟ್ವರ್ಕ್ ಮುಖಾಂತರ ಹಣ ಸಂದಾಯ ಆಗಿದೆ ದುಬೈನಲ್ಲಿ ಅಥವಾ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಹಣವನ್ನ ಪೇ ಮಾಡಲಾಗಿದೆ, ಇದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಜೊತೆಯಲ್ಲಿ ಬಿಟ್ ಕಾಯಿನ್ ಅವ್ಯವಹಾರ ಕೂಡ ನಡೆದಿರುವ ಶಂಕೆ. ರನ್ಯಾ ಸಹೋದರನ ಬಗ್ಗೆ ವಿಚಾರಿಸಿದಾಗ ಈ ಮಾಹಿತಿ ಹೊರಬಿದ್ದಿದೆ. ರನ್ಯಾ ಸಹೋದರ ವೃಷಭ್ ಹ್ಯಾಕರ್ ಶ್ರೀಕಿ ಆಪ್ತ ಸ್ನೇಹಿತರು ಅನ್ನೋ ಮಾಹಿತಿ. ಬಿಟ್ ಕಾಯಿನ್ ಕೇಸ್ನ ಪ್ರಮುಖ ಆರೋಪಿ ಶ್ರೀಕಿ.
ಬಿಟ್ ಕಾಯಿನ್ ಕೇಸ್ನಲ್ಲಿ ವಿಚಾರಣೆಯನ್ನ ಎದುರಿಸಿದ್ದ ರನ್ಯಾ ಸಹೋದರ ರಿಷಬ್. ಸ್ಮಗ್ಲಿಂಗ್ ಕೇಸ್ನಲ್ಲೂ ಬಿಟ್ ಕಾಯಿನ್ ಅವ್ಯವಹಾರದ ಶಂಕೆ ವ್ಯಕ್ತವಾಗ್ತಾ ಇದೆ. ಬಿಟ್ ಕಾಯಿನ್ ವ್ಯವಹಾರದ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಇದೀಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಿದ್ರು, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ನೋಡಿ, ಜಸ್ಟ್ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅಂತ ಆರಂಭಿಕ ಹಂತದಲ್ಲಿ ಅನ್ನಿಸ್ತಾ ಇತ್ತು. ಇದಕ್ಕೀಗ ರಾಜಕೀಯ ನಂಟು ಸಿಗ್ತಾ ಇದೆ. ಜೊತೆಗೆ ಬಿಟ್ ಕಾಯಿನ್ ಅಂತಹ ದೊಡ್ಡ ಹಗರಣ ಹಿಂದೆ ಬಹಳ ದೊಡ್ಡ ಚರ್ಚೆ ಆಗಿತ್ತು ಇದ್ರ ಬಗ್ಗೆ ರಾಜ್ಯದಲ್ಲಿ. ಇದೀಗ ಇದು ಕೂಡ ತಳಕು ಹಾಕೊಳ್ತಾ ಇದೆ. ಖಂಡಿತ ಸ್ಮಿತಾ, ಯಾಕಂತಂದ್ರೆ ಸಾಮಾನ್ಯವಾಗಿ ದೇಶದಿಂದ ಇನ್ನೊಂದು ದೇಶಕ್ಕೆ ಹಣಕಾಸು ವಹಿವಾಟು ಆಗಬೇಕಾದ್ರೆ ಸಾಮಾನ್ಯವಾಗಿ ಒಂದು ಹವಾಲಾ ಮುಖಾಂತರ ನಡೆಸ್ತಾರೆ. ತೆರಿಗೆಯನ್ನ ಮತ್ತೆ ದಾಖಲೆಗಳೇ ಇಲ್ಲದೆ ಮಾಡುವಂತ ವ್ಯವಹಾರಗಳಿಗೆ ಹವಾಲಾ ರೂಟ್ ಅನ್ನ ಬಳಸುವಂತದ್ದು, ಇಲ್ಲ ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ವ್ಯವಹಾರವನ್ನ ನಡೆಸುವಂತ ಪ್ರಕ್ರಿಯೆಗಳಾಗುವಂತದ್ದು ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ. ಇಲ್ಲೂ ಸಹ ಇಡಿ ಅಧಿಕಾರಿಗಳು ಮತ್ತೆ ಡಿಆರ್ಐಗೆ ಇರ್ತಕ್ಕಂಥ ದೊಡ್ಡ ಸಂಶಯ ಅಂತಂದ್ರೆ ಅದೇ ಯಾವ ರೀತಿ ದುಬೈನಲ್ಲಿ ಏನು ರನ್ಯಾ 14 ಕೆಜಿ ಚಿನ್ನವನ್ನ ತೆಗೆದುಕೊಂಡು ಬಂದ್ಲು, ಅದಕ್ಕೆ ಸುಮಾರು ದುಬೈನಲ್ಲಿ ಕೊಡಬೇಕಂದ್ರೂ ಇಂಡಿಯನ್ ರುಪಿಯಲ್ಲಿ ಸುಮಾರು 11 ಕೋಟಿಗೂ ಅಧಿಕ ಹಣವನ್ನ ಕೊಡಬೇಕು. ಆದ್ರೆ ಇವರು ಯಾವುದೇ ಬ್ಯಾಂಕ್ ಮುಖಾಂತರ ವಹಿವಾಟು ನಡೆಸಿರೋದಾಗ್ಲಿ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಒಂದು ಹವಾಲಾ ಮುಖಾಂತರ ನಡೆಸಿರಬೇಕು, ಇಲ್ಲ ಕ್ರಿಪ್ಟೋ ಕರೆನ್ಸಿ. ಅದಕ್ಕೆ ಪೂರಕವಾಗಿ ಏನು ರನ್ಯಾರಾವ್ ಸಹೋದರ ಋಷಬ್ ಇದ್ದಾನೆ, ಈತನಿಗೂ ಈ ಹಿಂದೆ ಹ್ಯಾಕರ್ ಏನು ಕ್ರಿಪ್ಟೋ ಕರೆನ್ಸಿ ಸಂಬಂಧವಾಗಿ ಬಿಟ್ ಕಾಯಿನ್ ಗಳ ಸಂಬಂಧವಾಗಿ ಸಾಕಷ್ಟು ಚಾಲ್ತಿಯಲ್ಲಿದ್ದ ಹೆಸರು ಹ್ಯಾಕರ್ ಶ್ರೀಕೃಷ್ಣ, ಆತನ ಆಪ್ತ ಆಗಿದ್ದ. ಶ್ರೀಕಿ ವಿಚಾರವಾಗಿ ಒಮ್ಮೆ ಪೊಲೀಸ್ ತನಿಖೆಯನ್ನು ಕೂಡ ಎದುರಿಸಿದ್ದ ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಈ ಒಂದು ಹವಾಲಾ ನೆಟ್ವರ್ಕ್ ಮುಖಾಂತರ ಹಣ ಸಂದಾಯ ಆಗಿದೆ ದುಬೈನಲ್ಲಿ ಅಥವಾ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಹಣವನ್ನ ಪೇ ಮಾಡಲಾಗಿದೆ, ಇದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಜೊತೆಯಲ್ಲಿ ಬಿಟ್ ಕಾಯಿನ್ ಅವ್ಯವಹಾರ ಕೂಡ ನಡೆದಿರುವ ಶಂಕೆ. ರನ್ಯಾ ಸಹೋದರನ ಬಗ್ಗೆ ವಿಚಾರಿಸಿದಾಗ ಈ ಮಾಹಿತಿ ಹೊರಗೆ ಬಿದ್ದಿದೆ. ರನ್ಯಾ ಸಹೋದರ ಋಷಬ್ ಹ್ಯಾಕರ್ ಶ್ರೀಕಿ ಆಪ್ತ ಸ್ನೇಹಿತರು ಅನ್ನೋ ಮಾಹಿತಿ. ಬಿಟ್ ಕಾಯಿನ್ ಕೇಸ್ನ ಪ್ರಮುಖ ಆರೋಪಿ ಶ್ರೀಕಿ. ಬಿಟ್ ಕಾಯಿನ್ ಕೇಸ್ನಲ್ಲಿ ವಿಚಾರಣೆಯನ್ನ ಎದುರಿಸಿದ್ದ ರನ್ಯಾ ಸಹೋದರ ರಿಷಬ್. ಸ್ಮಗ್ಲಿಂಗ್ ಕೇಸ್ನಲ್ಲೂ ಬಿಟ್ ಕಾಯಿನ್ ಅವ್ಯವಹಾರದ ಶಂಕೆ ವ್ಯಕ್ತವಾಗ್ತಾ ಇದೆ. ಬಿಟ್ ಕಾಯಿನ್ ವ್ಯವಹಾರದ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಇದೀಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಿದ್ರು, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ನೋಡಿ, ಜಸ್ಟ್ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅಂತ ಆರಂಭಿಕ ಹಂತದಲ್ಲಿ ಅನ್ನಿಸ್ತಾ ಇತ್ತು. ಇದಕ್ಕೀಗ ರಾಜಕೀಯ ನಂಟು ಸಿಗ್ತಾ ಇದೆ. ಜೊತೆಗೆ ಬಿಟ್ ಕಾಯಿನ್ ಅಂತಹ ದೊಡ್ಡ ಹಗರಣ ಹಿಂದೆ ಬಹಳ ದೊಡ್ಡ ಚರ್ಚೆ ಆಗಿತ್ತು ಇದ್ರ ಬಗ್ಗೆ ರಾಜ್ಯದಲ್ಲಿ. ಇದೀಗ ಇದು ಕೂಡ ತಳಕು ಹಾಕೊಳ್ತಾ ಇದೆ. ಖಂಡಿತ ಸ್ಮಿತಾ, ಯಾಕಂತಂದ್ರೆ ಸಾಮಾನ್ಯವಾಗಿ ದೇಶದಿಂದ ಇನ್ನೊಂದು ದೇಶಕ್ಕೆ ಹಣಕಾಸು ವಹಿವಾಟು ಆಗಬೇಕಾದ್ರೆ ಸಾಮಾನ್ಯವಾಗಿ ಒಂದು ಹವಾಲಾ ಮುಖಾಂತರ ನಡೆಸ್ತಾರೆ. ತೆರಿಗೆಯನ್ನ ಮತ್ತೆ ದಾಖಲೆಗಳೇ ಇಲ್ಲದೆ ಮಾಡುವಂತ ವ್ಯವಹಾರಗಳಿಗೆ ಹವಾಲಾ ರೂಟ್ ಅನ್ನ ಬಳಸುವಂತದ್ದು, ಇಲ್ಲ ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ವ್ಯವಹಾರವನ್ನ ನಡೆಸುವಂತ ಪ್ರಕ್ರಿಯೆಗಳಾಗುವಂತದ್ದು ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ. ಇಲ್ಲೂ ಸಹ ಇಡಿ ಅಧಿಕಾರಿಗಳು ಮತ್ತೆ ಡಿಆರ್ಐಗೆ ಇರ್ತಕ್ಕಂಥ ದೊಡ್ಡ ಸಂಶಯ ಅಂತಂದ್ರೆ ಅದೇ ಯಾವ ರೀತಿ ದುಬೈನಲ್ಲಿ ಏನು ರನ್ಯಾ 14 ಕೆಜಿ ಚಿನ್ನವನ್ನ ತೆಗೆದುಕೊಂಡು ಬಂದ್ಲು, ಅದಕ್ಕೆ ಸುಮಾರು ದುಬೈನಲ್ಲಿ ಕೊಡಬೇಕಂದ್ರೂ ಇಂಡಿಯನ್ ರುಪಿಯಲ್ಲಿ ಸುಮಾರು 11 ಕೋಟಿಗೂ ಅಧಿಕ ಹಣವನ್ನ ಕೊಡಬೇಕು. ಆದ್ರೆ ಇವರು ಯಾವುದೇ ಬ್ಯಾಂಕ್ ಮುಖಾಂತರ ವಹಿವಾಟು ನಡೆಸಿರೋದಾಗ್ಲಿ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಒಂದು ಹವಾಲಾ ಮುಖಾಂತರ ನಡೆಸಿರಬೇಕು, ಇಲ್ಲ ಕ್ರಿಪ್ಟೋ ಕರೆನ್ಸಿ. ಅದಕ್ಕೆ ಪೂರಕವಾಗಿ ಏನು ರನ್ಯಾರಾವ್ ಸಹೋದರ ಋಷಬ್ ಇದ್ದಾನೆ, ಈತನಿಗೂ ಈ ಹಿಂದೆ ಹ್ಯಾಕರ್ ಏನು ಕ್ರಿಪ್ಟೋ ಕರೆನ್ಸಿ ಸಂಬಂಧವಾಗಿ ಬಿಟ್ ಕಾಯಿನ್ ಗಳ ಸಂಬಂಧವಾಗಿ ಸಾಕಷ್ಟು ಚಾಲ್ತಿಯಲ್ಲಿದ್ದ ಹೆಸರು ಹ್ಯಾಕರ್ ಶ್ರೀಕೃಷ್ಣ, ಆತನ ಆಪ್ತ ಆಗಿದ್ದ. ಶ್ರೀಕಿ ವಿಚಾರವಾಗಿ ಒಮ್ಮೆ ಪೊಲೀಸ್ ತನಿಖೆಯನ್ನು ಕೂಡ ಎದುರಿಸಿದ್ದ ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಈ ಒಂದು ಹವಾಲಾ ನೆಟ್ವರ್ಕ್ ಮುಖಾಂತರ ಹಣ ಸಂದಾಯ ಆಗಿದೆ ದುಬೈನಲ್ಲಿ ಅಥವಾ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಹಣವನ್ನ ಪೇ ಮಾಡಲಾಗಿದೆ, ಇದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.